ನಾನ್ ನಿಮ್ಗೆ ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳ. ಈ ಲೋಕದಲ್ಲಿ ಯಾವ ರಾಜ ತನ್ನ ರಾಜ್ಯದೊಳಗೆ ಪ್ರವೇಶಿಸುವಾಗ ಒಬ್ಬ ಸಾಧಾರಣ ಕತ್ತೆ ಮರಿ ಮೇಲೆ ಬಂದಿದ್ದಾರೆ? ಆತ ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ಆ ದಿನ ಯೆರೂಸಲೇಂ ಪಟ್ಟಣ ಜನರಿಂದ ತುಂಬಿ ಹೋಗಿತ್ತು. ಜನರ ಗುಂಪು ರಸ್ತೆಯ ಬದಿಯಲ್ಲಿ ನಿಂತು ತಮ್ಮ ಮೇಲಂಗಿಗಳನ್ನು ಮತ್ತು ಖರ್ಜೂರದ ಮರದ ರೆಂಬೆಗಳನ್ನು ನೆಲದ ಮೇಲೆ ಹಾಸಿ ಹರಡಿದ್ರು. ಹೋಸನ್ನ, ದಾವಿದ ಪುತ್ರನಿಗೆ ಹೋಸನ್ನ ಎನ್ನುವಂತಹ ಶಬ್ದ ಪಟ್ಟಣದಾದ್ಯಂತ ಮೊಳಗಿತ್ತು. ಆದ್ರೆ ಒಂದು ವಿಷಯ ಗಮನಿಸಿದ್ರ, ಆತನು ಯುದ್ಧದ ಕುದುರೆಯ ಮೇಲೆ ಬರಲಿಲ್ಲ, ಆತನು ಆಯುಧ ಹಿಡಿದು ಬರಲಿಲ್ಲ, ಆತನು ಶಾಂತಿಯಿಂದ ಬಂದನು. ಏಕೆಂದ್ರೆ ಆತನು ಬರುವ ರಾಜ್ಯವು ಭಯದಿಂದ ಆಳುವ ರಾಜ್ಯವಲ್ಲ, ಪ್ರೀತಿಯಿಂದ ಆಳುವಂತ ರಾಜ್ಯ. ಆ ದಿನದ ಜನರು ಆತನನ್ನು ರಾಜನಾಗಿ ಸ್ವಾಗತಿಸಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಅದೇ ಗುಂಪು ಶಿಲುಬೆಗೆ ಹಾಕಿರಿ ಅಂತ ಕೂಗ್ಲಿದೆ. ಆ ದಿನದ ಜನರು ಆತನನ್ನು ರಾಜನಾಗಿ ಸ್ವಾಗತಿಸಿದ್ರು, ಆದ್ರೆ ಕೆಲವೇ ದಿನಗಳಲ್ಲಿ ಅದೇ ಗುಂಪು ಶಿಲುಬೆಗೆ ಹಾಕಿರಿ ಅಂತ ಕೂಗಲಿದೆ. ಈ ಒಂದು ಗರಿಗಳ ಭಾನುವಾರ ನಮಗೆ ನೆನಪಿಸೋದು ಏನನ್ನ ಗೊತ್ತಾ? ದೇವರು ನಮ್ಮ ಜೀವನದೊಳಗೆ ಬರುವಾಗ ಆತನು ಹೆಮ್ಮೆಯಿಂದಲ್ಲ, ನಮ್ರತೆಯಿಂದಲೇ ಬರ್ತಾನೆ ಎಂಬುದಾಗಿ. ನೀವು ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಲು ಸಿದ್ಧರಿದ್ದೀರಾ? ಹೋಸನ್ನ, ನನ್ನ ಜೀವನದ ರಾಜ ನೀವೇ ಅಂತ ಹೇಳಲು ಸಿದ್ಧರಿದ್ದೀರಾ? ಡೌನ್ಲೋಡ್ ಶೇರ್ ಚಾಟ್.